ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯತ್ರ ಯೋಗೀಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾನೀತಿ ಮತಿರ್ಮಮಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀಮದ್ ಭಗವದ್ಗೀತೆಯ ಅರ್ಥಾನುಸಂಧಾನದ 15ನೇ ದಿನ. ಇವತ್ತು 32 ಮತ್ತು 33ನೇ ಶ್ಲೋಕವನ್ನು ನೋಡೋಣ. ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಯೇಷಾಮರ್ತೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ಸ್ತಕ್ತ್ವಾ ಧನಾನಿ ಚ. ಯುದ್ಧ ಭೂಮಿಯಲ್ಲಿ ನಿಂತ ಅರ್ಜುನನಿಗೆ ತುಂಬ ಗೊಂದಲ ಆಗ್ಬಿಟ್ಟಿದೆ. ಎಲ್ಲ ತನ್ನ ಬಂಧುಗಳು ಬಾಂಧವರು ನಾವು ಯುದ್ಧಕ್ಕೆ ಬರೋಕ್ಕೆ ಮುಂಚೆ ಅನೇಕ ಕೆಟ್ಟ ಶಕುನಗಳು ಆಯಿತು, ಏನೋ ಇದರ ಅನರ್ಥ ಆಗ್ತಾ ಇದೆ, ಇದರಿಂದ ನಮಗೆ ಒಳ್ಳೆಯದಾಗೋದಿಲ್ಲ, ನನಗೆ ಬಂಧು ಬಾಂಧವರನ್ನ ಕೊಂದು ರಾಜ್ಯವನ್ನು ಆಳ್ದ ಅಂತ ಒಂದು ಅಪಕೀರ್ತಿ ಬರುತ್ತೆ, ಹಾಗಾಗಿ ಯುದ್ಧ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಅರ್ಜುನ ಆಗಲೇ ಬಂದ್ಬಿಟ್ಟಿದ್ದಾನೆ. ಈಗ ಕೃಷ್ಣನನ್ನು ಕುರಿತು ಮತ್ತೂ ಕೇಳ್ತಾ ಇದ್ದಾನೆ. ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಕೃಷ್ಣ, ನಾನು ಗೆಲುವನ್ನು ಬಯಸೋದಿಲ್ಲ, ಈ ಅರಸೊತ್ತಿಗೆ ನನಗೆ ಬೇಡ, ಸುಖ ಬೇಡ ನನಗೆ ಗೋವಿಂದ. ಈ ದೊರೆತನದಿಂದ ಈ ಐಷಾರಾಮಗಳಿಂದ ಬದುಕಿ ಏನೂ ಪ್ರಯೋಜನ. ಕಿಂ ನ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನವಾ. ಅಂದರೆ ಅರ್ಜುನನ ತೊಳಲಾಟ, ತುಂಬ ತೊಳಲಾಟ ಅವನಿಗೆ. ಈಗ ಅರ್ಜುನ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾನೆ. ಅರ್ಜುನ ಭೀಮಸೇನ ಆಗಲಿ, ಅರ್ಜುನ ಆಗಲಿ, ನಕುಲ ಸಹದೇವ ಆಗಲಿ ಯಾರಾದರೂ ಧರ್ಮರಾಯನ ವಿರುದ್ಧ ಯಾರೂ ಮಾತಾಡೋದಿಲ್ಲ. ಧರ್ಮರಾಯನೇ ನಿರ್ಧಾರಕ್ಕೆ ಬಂದ ನಂತರ ಮಿಕ್ಕವರು ಒಪ್ಕೊಳ್ತಾರೆ. ಆದರೆ ಇಲ್ಲಿ ಅರ್ಜುನನ ತೊಳಲಾಟ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಧರ್ಮರಾಯನನ್ನು ಒಂದು ಮಾತು ಕೇಳಬೇಕು, ನಾನು ಯುದ್ಧ ನಿಲ್ಲಿಸೋದಾ ಬೇಕಾ ಬೇಡವಾ ಅನ್ನೋ ಒಂದು ಯೋಚನೆಯೂ ಕೂಡ ಬಂದಿಲ್ಲ. ತಾನಾಗಲೇ ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದಾನೆ, ಕೃಷ್ಣ ಬೇಡ ಯುದ್ಧ. ಯಾರಿಗೆ ಬೇಕಾಗಿದೆ ಈ ಗೆಲುವು ಕೃಷ್ಣ? ನನಗೆ ವಿಜಯ ಬೇಕಾಗಿಲ್ಲ, ನನ್ನ ಗುರು ಹಿರಿಯರನ್ನು ಕೊಂದು ನಾನು ಗೆಲುವನ್ನು ಯಾವತ್ತೂ ಬಯಸೋದಿಲ್ಲ ಅಂತ ಹೇಳಿ ಮತ್ತೆ ಪುನಃ ಈ ಶ್ಲೋಕದಲ್ಲಿ ಕೃಷ್ಣ ಅಂತ ಸಂಬೋಧನೆ ಮಾಡ್ತಿದ್ದಾನೆ. ಕೃಷ್ಣ ಅಂದರೆ ಇಲ್ಲಿ ಆಕರ್ಷಣೆ ಮಾಡ್ತಕ್ಕಂಥವನು ಅಂತ, ತನ್ನ ಸೌಂದರ್ಯದಿಂದ ಆಕರ್ಷಿಸಿ ಉತ್ಕರ್ಷಣೆ ಮಾಡ್ತಕ್ಕಂಥವನು ಅಂತ ಹೇಳಿ ಅರ್ಥ ಬರ್ತಿದೆ. ಲೋಕದ ಆಕರ್ಷಣ ಶಕ್ತಿಯಾದ ನೀನು ನಮ್ಮನ್ನು ಈ 18 ಅಕ್ಷೋಹಿಣಿ ಸೈನ್ಯವನ್ನು ಭೂಮಿಗೆ ಯಾಕೆ, ಯುದ್ಧ ಭೂಮಿಗೆ ಯಾಕೆ ಎಳೆತಂದಿದ್ಯಾ ಅನ್ನೋ ಭಾವಾರ್ಥದಲ್ಲಿ ನಿರ್ಣಾಯಕ ಧ್ವನಿಯಲ್ಲಿ ಕೂಡ ಅರ್ಜುನ ಮಾತಾಡ್ತಾ ಇರೋದು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಅವನ ಮನಸ್ಸಿನಲ್ಲಿ ಒಟ್ಟಿಗೆ ಎಷ್ಟು ಪ್ರಶ್ನೆಗಳು ಬರ್ತಾ ಇದೆ, ಎಷ್ಟು ಏನಾಗ್ತಾ ಇದೆ ಇಲ್ಲಿ ಅಂದರೆ ಒಟ್ಟಲ್ಲಿ ನನಗೆ ಯುದ್ಧ ಬೇಡ ಅಷ್ಟೇ, ಆದಷ್ಟು ಆ ನಿರ್ಣಯಕ್ಕೆ ಬಂದಿದ್ದಾನೆ ಈಗ. ಅಂದರೆ ಅವನ ಮಾನಸಿಕ ಸ್ಥಿಮಿತ ಕಳ್ಕೊಂಡು ಆ ಗೊಂದಲದಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಉತ್ತರವೂ ಸಿಗ್ತಿಲ್ಲ, ಆದರೆ ನಿರ್ಣಯಕ್ಕೆ ಬರಬೇಕು ಅಂತ ಮಾತ್ರ ಗೊತ್ತಾಗ್ತಾ ಇದೆ ಅವನಿಗೆ. ಇನ್ನೂ ಮುಂದುವರೆದು ಹೇಳ್ತಾನೆ, ನನಗೆ ಈ ರಾಜ್ಯ ಪಡೆದು ಏನಾಗಬೇಕಾಗಿದೆಯಪ್ಪ, ನನಗೆ ಈ ರಾಜ್ಯ ಬೇಡ, ಭೋಗ ಬೇಡ, ಗೋವಿಂದ ನನಗೆ ಏನೂ ಬೇಡ ಅಂತ ಹೇಳಿ ಮತ್ತೆ ಗೋವಿಂದ ಅಂತ ಹೇಳಿ ಸಂಬೋಧನೆ ಮಾಡ್ತಾನೆ. ಗೋವಿಂದ ಅಂದರೆ ಇಲ್ಲಿ ವೇದಗಳಿಂದ ವಾಚ್ಯನಾದಂತಹವನು, ವೇದಗಳ ಸಮಗ್ರ ಅರ್ಥವನ್ನು ತಿಳಿದಿರ್ತಕ್ಕಂಥವನು, ವೈಕುಂಠದಿಂದ ಭೂಮಿಗಿಳಿದು ಬಂದಂಥವನು, ಗೋವುಗಳನ್ನು ಕಾಯ್ದವನು ಇತ್ಯಾದಿ ಎಷ್ಟು ಅರ್ಥಗಳು ಬರುತ್ತೆ. ದುಷ್ಟ ರಾಕ್ಷಸರ, ದುಷ್ಟ ರಾಜರ ಅನೇಕ ರಾಜರುಗಳನ್ನು ಸಂಹಾರ ಮಾಡಿ ಅವರವರ ರಾಜ್ಯವನ್ನು ಅವರ ಮಕ್ಕಳಿಗೆ ಅಥವಾ ಅವರ ತಂದೆಯಂದ್ರಿಗೆ ಕೊಟ್ಟು ತಾನು ಸಾಮಾನ್ಯ ಗೋಪಾಲಕರಂತೆ ಗೋವುಗಳನ್ನು ಕಾಯ್ತಾ ಸಾಮಾನ್ಯರಂತೆ ಇದ್ದಾನೆ. ಅಂದರೆ ಅವನಿಗೆ ಯಾವ ಸಿಂಹಾಸನದ ಆಸೆಯೂ ಇಲ್ಲಿ ನಮಗೆ ಕಾಣಿಸ್ತಿಲ್ಲ. ಅರ್ಜುನ ಅದನ್ನು ಗುರುತಿಸಿ ಗೋವಿಂದ ಅಂತ ಸಂಬೋಧನೆ ಮಾಡ್ತಿದ್ದಾನೆ. ನೀ ಹೇಗೆ ಸಾಮಾನ್ಯರಂತೆ ಗೋವುಗಳನ್ನು ಕಾಯ್ತಾ ಇದೆಯೋ ನಮಗೂ ಹಾಗೆ ಯಾವ ಸಿಂಹಾಸನದ ಆಸೆಯೂ ಬೇಡ, ಗುರು ಹಿರಿಯರನ್ನು ಕೊಂದು ನಮಗೆ ಈ ಯಾವ ರಾಜ್ಯವೂ ಬೇಡ ಅನ್ನೋ ನಿರ್ಣಾಯಕ ಧ್ವನಿಯಲ್ಲಿ ಗೋವಿಂದ ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಾನೆ. ಮುಂದುವರೆದು ಹೇಳ್ತಾನೆ, ಯೇಷಾಂ ಅರ್ಥಕಾಂಕ್ಷಿತಂ ನ ರಾಜ್ಯಂ ಭೋಗ ಸುಖಾನಿ ಚ ತೇ ಇಮೇ ಅವಸ್ಥಿತಃ ಯುದ್ಧೇ ಪ್ರಾಣ ತ್ಯಕ್ತ್ವಾ ಧನಾನಿ ಚ. ಅಂದರೆ ಯಾರಿಗಾಗಿ ಈ ಅರಸೊತ್ತಿಗೆ ಸುಖ, ಯಾವ ಭೋಗಕ್ಕಾಗಿ ಇವರೆಲ್ಲ ಪ್ರಾಣದ ಹಂಗನ್ನು ತೊರೆದು ನಿಲ್ತಿದ್ದಾರೆ, ನಮಗೆ ಬೇಡ ಇದು, ಇವರ ಸಂಹಾರ ನಮಗೆ ಖಂಡಿತ ಬೇಡ. ಒಂದು ವೇಳೆ ನಮಗೆ ರಾಜಭೋಗ ಬೇಕು ಅಂದರೆ ಯಾರಿಗೋಸ್ಕರ? ನಮ್ಮೆಲ್ಲ ಗುರು ಹಿರಿಯರಿಗೋಸ್ಕರ. ನಾವು ಅವ್ರ ಮಧ್ಯೆ ನಾವು ಚೆನ್ನಾಗಿರಬೇಕು,
ಅಂತ ನಾವು ಅವರ ಮಧ್ಯದಲ್ಲಿ ಅವ್ರ ಜೊತೆ ನಾವು ಸಂತೋಷದಿಂದ ಇರಬೇಕು ಅಂತ ನಾವು ರಾಜ್ಯ ಬೇಕು ಅಂದ್ವಿ. ಈಗ ಅವರೇ ಇಲ್ಲ ಅಂದರೆ, ಅವರೇ ಅವರ ಪ್ರಾಣದ ಹಂಗನ್ನು ತೊರೆದು ನಾವು ರಾಜ್ಯ ಆಳಬೇಕು ಅಂದರೆ ಯಾಕೆ ಬೇಕು ಈ ರಾಜ್ಯ? ಬೇಡ ನಮಗೆ. ಅವರೇ ತಮ್ಮೆಲ್ಲ ಸರ್ವಸ್ವವನ್ನು ಕಳ್ಕೊಂಡ್ಮೇಲೆ ಅದನ್ನು ತಗೊಂಡು ನಾವು ಯಾವ ರೀತಿ ಭೋಗವನ್ನು ಮಾಡಬೇಕು? ಕೃಷ್ಣ ನಮಗೆ ಈ ಯುದ್ಧ ಬೇಡ ಅಂತ ನಿರ್ಣಾಯಕ ಧ್ವನಿಯಲ್ಲಿ ಕೃಷ್ಣನ ಹತ್ರ ಅರ್ಜುನ ಹೇಳ್ತಿದ್ದಾನೆ. ಇಲ್ಲಿ ನಾವು ಸ್ಪಷ್ಟವಾಗಿ ಒಂದನ್ನು ಗುರುತಿಸ್ಬೋದು. ನಮ್ಮ ಮನಸ್ಸು ಗೊಂದಲಕ್ಕೆ ಬಂದಾಗ ನಿರ್ಣಯವನ್ನು ತಗೋಬಾರ್ದು. ಯಾಕೆಂದರೆ ಅಲ್ಲಿ ನಮಗಿಂತ ಹಿರಿಯರು ಇದ್ದಾರೆ ಅನ್ನೋದು ಮರ್ತೋಗ್ತೀವಿ. ನಾವೇನು ಮಾಡ್ತಿದ್ದೀವಿ ಅನ್ನೋದು ಕೂಡ ನಮಗೆ ಮರ್ತೋಗುತ್ತೆ. ಯಾವುದೋ ಒಂದು ಕೋಣದಿಂದ, ಯಾವುದೋ ಒಂದು ದೃಷ್ಟಿಕೋನ ಅಂದರೆ ಒಂದು ವಾತ್ಸಲ್ಯವೋ ಪ್ರೀತಿಯೋ ಸಂಬಂಧವೋ ಇಲ್ಲೇನು ಬರುತ್ತೆ ಗೊತ್ತಿಲ್ಲ. ಆದರೂ ಆ ಒಂದು ಗೊಂದಲದಲ್ಲಿ ಸಿಕ್ಕಾಗ ಯಾವುದೇ ನಿರ್ಣಯವನ್ನು ನಾವು ತಕ್ಷಣಕ್ಕೆ ತಗೋಬಾರ್ದು ಅಂತ ಹೇಳಿ ಇಲ್ಲಿ ಸೂಚನೆ ಮಾಡ್ತಿದ್ದಾರೆ. ಶ್ರೀ ಹರಿವಾಯು ಗುರುಗಳ ನಾಮಸ್ಮರಣೆಯೊಂದಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ. ಶ್ರೀ ಮಧ್ವೇಶಾರ್ಪಣ ಮಸ್ತು.